ಕಷ್ಟಪಟ್ಟು ಈರುಳ್ಳಿ ಬೆಳೆದಂಥ ಅನ್ನದಾತರಿಗೆ ಸಂಕಷ್ಟನೇ ತಪ್ತಾ ಇಲ್ಲ. ಈರುಳ್ಳಿ ಬೆಲೆ ಕುಸಿತ ಆಗಿರೋದ್ರಿಂದಾಗಿ ಉತ್ತಂಗಿ ಗ್ರಾಮದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಬರುತ್ತೆ ಗ್ರಾಮ ಇದು. ಈರುಳ್ಳಿ ರೇಟ್ ರೀ 15 ರೂಪಾಯಿ ಕೆಜಿ ಇದೆ ಅಂತೆ. ಹಾಗಾಗಿ ಯೋಗ್ಯ ಬೆಲೆ ಸಿಗದೇ ಇರೋದ ಕಾರಣ ಜಮೀನಲ್ಲೇ ಬಿಟ್ಬಿಟ್ಟಿದ್ದಾರೆ. ಲಾಸ್ ಅವ್ರಿಗೆ ಹಾಕಿದಂತಹ ದುಡ್ಡು ಕೂಡ ವಾಪಸ್ ಬರೋದಿಲ್ಲ. ಗೊಬ್ಬರ ಖರ್ಚು ಮಾಡಿರ್ತಾರೆ, ಕೂಲಿಗಳಿಗೆ ಕೊಟ್ಟಿರ್ತಾರೆ. ಅದು ಕೂಡ ನೋಡಿ ಕ್ವಿಂಟಲ್ಗೆ 1500 ರೂಪಾಯಿ ಕುಸಿತ ಆಗಿಬಿಟ್ಟಿದೆ. ಹಾಗಾಗಿ ಸರ್ಕಾರಗಳು ಮುಂದೆ ಬರಬೇಕು, ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಅವರೇ ಖರೀದಿ ಮಾಡಬೇಕು. 35,000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆ ಬೆಳೆದಿದ್ದಾರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ. ಆದರೆ ರೇಟ್ ಇಲ್ಲದ ಕಾರಣ ಹೊಲದಲ್ಲಿ ಹಾಗೆ ಬಿಟ್ಟಿದ್ದಾರೆ. ರೈತರು ಈಗ ಕೇಳ್ಕೊಳ್ತಾ ಇದ್ದಾರೆ, ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುಂದೆ ಬರಬೇಕು, ನಮ್ಮ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂಥೇಳಿ. ಸಾಲ ಸೋಲ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಈರುಳ್ಳಿ ಬೆಳೆ, ಆದರೆ ಯೋಗ್ಯವಾದಂಥ ಬೆಲೆ ಅವ್ರಿಗೆ ಸಿಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಿದ್ದು, ಗಮನಿಸ್ತಾ ಇದ್ದೀವಿ ಈರುಳ್ಳಿ ಬೆಳೆ ಚೆನ್ನಾಗಿ ಬಂದಿದೆ, ಆದರೆ ಅವರಿಗೆ ಪೂರಕವಾದಂಥ ಬೆಲೆಯಲ್ಲಿ ಸಿಗ್ತಾ ಇಲ್ಲ. ಯಾವ ಥರದ ನಷ್ಟವನ್ನು ಆ ಭಾಗದ ರೈತರು ಅನುಭವಿಸ್ತಾ ಇದ್ದಾರೆ, ಸರ್ಕಾರಗಳಿಗೆ ಹೇಗೆ ಮನವಿ ಮಾಡಿದ್ದಾರೆ? ಖಂಡಿತವಾಗ್ಲೂ ಪ್ರಭು, ರೈತರು ಈ ಈರುಳ್ಳಿ ಬೆಳೆದಂತ ರೈತರು ಒಂದಾನೊಂದು ಕಾಲದಲ್ಲಿ ಸಾಕಷ್ಟು ಶ್ರೀಮಂತರಾಗಿದ್ರು ಅನ್ನುವಂಥದ್ದು ಕೂಡ ನಿಮಗೆ ಗಮನಕ್ಕಿದೆ. ಅದೇ ರೀತಿಯಾಗಿ ಕಳೆದ 6 ತಿಂಗಳ ಹಿಂದೆ ಕೂಡ ಈರುಳ್ಳಿ ಬೆಲೆ 100ರಿಂದ 120ವರೆಗೂ ಕೂಡ ತಲುಪಿತ್ತು. ಸದ್ಯ ಈಗ ಈರುಳ್ಳಿ ಬೆಳೆದಂತ ರೈತರು ಸಾಕಷ್ಟು ಕಣ್ಣೀರಿಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ವಿಜಯನಗರ ಜಿಲ್ಲೆಯ ಇಲ್ಲಿ ಉತ್ತಂಗಿ ಅನ್ನುವಂತ ಏನು ಗ್ರಾಮ ಇದೆ, ಈ ಉತ್ತಂಗಿ ಗ್ರಾಮದಲ್ಲಿ ಅನೇಕ ರೈತರ ಈ ಪರಿಸ್ಥಿತಿ ಕೂಡ ಈ ರೀತಿಯಾಗಿದೆ ಅಂತ ಹೇಳ್ಬೋದು. ಬಳ್ಳಾರಿ ಮತ್ತು ವಿಜಯನಗರ ಸೇರಿದಂತೆ 2 ಜಿಲ್ಲೆಯಲ್ಲಿ 35,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಭಾಗದ ರೈತರು ಈರುಳ್ಳಿಯನ್ನ ಕೂಡ ಬೆಳೆದಿದ್ದಾರೆ. ಆದ್ರೆ ಈರುಳ್ಳಿ ಬೆಳೆದಂತ ರೈತರಿಗೆ ಒಂದು ನಿಗದಿಯಾದಂತ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಸದ್ಯ 1 ಕ್ವಿಂಟಲ್ಗೆ 1,500 ರೂಪಾಯಿ ಸಿಗ್ತಾ ಇರೋದ್ರಿಂದಾಗಿ ನಾವು ಈ ಬಾರಿ ಈರುಳ್ಳಿಯನ್ನ ಬೆಳಿಬೇಕೋ ಬೇಡವೋ ಅನ್ನುವಂತ ಪರಿಸ್ಥಿತಿ ಈ ಭಾಗದ ರೈತರಿಗೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಎಕರೆಗೆ 60ರಿಂದ 70 ಸಾವಿರ ಖರ್ಚು ಮಾಡಿ ಇಲ್ಲಿ ರೈತರು ಕೂಡ ಈರುಳ್ಳಿಯನ್ನ ಬೆಳಿತಾರೆ. ಆದ್ರೆ ಸಾಲ ಸೂಲ ಮಾಡಿ ಬೆಳೆದಿರುವಂತ ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗಿದೆ. ಒಂದು ಎಕರೆಗೆ 60-70 ಸಾವಿರ ರೂಪಾಯಿ ಬೆಳಿಬೇಕಾದ್ರೆ ಅಲ್ಲಿಯ ಕೂಲಿ ಕೆಲಸದವರು ಕೂಡ ಬರ್ತಾರೆ, ಅವರು ಕೂಡ ಕೆಲಸವನ್ನ ಮಾಡ್ತಾರೆ. ಅದು ಕೀಟನಾಶಕ ಔಷಧಿ ಹೊಡೆದೇ ಆಗಿರ್ಬೋದು, ಇದೆಲ್ಲವನ್ನ ಇಲ್ಲಿಯ ರೈತರು ಕೂಡ ಖರ್ಚು ಮಾಡ್ತಾನೆ ಇದ್ದಾರೆ. ಆದ್ರೆ ಇವ್ರಿಗೆ ಸರಿಯಾದ ಒಂದು ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಈರುಳ್ಳಿ ಮುಂಬರೋ ದಿನಗಳಲ್ಲಿ ಬೆಳಿಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಇಲ್ಲಿಯ ರೈತರು ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಇದು ಈ ಒಂದೇ ಜಿಲ್ಲೆಯ ರೈತರ ಸಮಸ್ಯೆ ಅಲ್ಲ, ಅವಳಿ ನಗರ ಅಂದ್ರೆ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಈ 2 ಜಿಲ್ಲೆಯ ರೈತರ ಪರಿಸ್ಥಿತಿ ಇದೇ ಆಗಿದೆ. ಈಗಿರುವಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರದವರು ಇದರ ಬಗ್ಗೆ ಗಮನ ಹರಿಸಿ ನಮಗೆ ಒಂದು ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒತ್ತಾಯನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.